ರಕ್ಷಣೆ ಕೊಡ್ತಕ್ಕಂಥ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ ಧಿಕ್ಕಾರ. ದೇಶ ದ್ರೋಹಿಗಳಿಗೆ ರಕ್ಷಣೆ ಕೊಡ್ತಕ್ಕಂಥ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ ಧಿಕ್ಕಾರ. ತಾವುಗಳು ಬೇಜವಾಬ್ದಾರಿಗೆ ಒಪ್ಪಿಸ್ತಾ ಇದ್ರಿ, ಅದನ್ನ ನಾವೆಲ್ಲ ಖಂಡಿಸ್ತಾ ಇದ್ದೀರಿ. ವ್ಯಾಪ್ತಿ ಕೈಗೋಗ್ತದೆ. ನಾವು ಕೂಡ ಕಾನೂನಿಗೆ ತೆಗೆದುಕೊಳ್ಬೇಕಾದ್ರೆ ಇದರಲ್ಲಿ ಕಂಪ್ಲೇಂಟ್ ಅವರಿಗೆ ನಮ್ಮ ರಾಷ್ಟ್ರದ ಮೇಲೆ ಅಭಿಮಾನ ಇಲ್ಲ, ಕೇವಲ ದೇಶದ್ರೋಹಿಗಳ ಮೇಲೆ ಅಭಿಮಾನ ಇದೆ. ಇಂಥ ಉಗ್ರ ಹೋರಾಟ ಮಾಡಿ ಈಗ ನ್ಯಾಷನಲ್ ಒಂದು ತನಿಖೆ ದಳ ಏನಾದ್ರೆ ಅವ್ರಿಗೂ ಒಪ್ಪಿಸ್ಬೇಕಂದ್ಬಿಟ್ಟು ನಾನು ಮನವಿ ಮಾಡ್ಕೊಳ್ತೀನಿ. ಇಲ್ಲ ಯಾರು ಬೇರೆಯವರು ನೀವು ಅಂತ ಹೇಳ್ತಾ ಈ ಒಂದು ಸಿದ್ದರಾಮಯ್ಯನವ್ರು ಮಾನ ಮರ್ಯಾದೆ ಇದ್ರೆ, DK ಶಿವಮೂರ್ತಿ ಮಾನ ಮರ್ಯಾದೆ ಇದ್ರೆ ಕೂಡಲೇ ರಾಜೀನಾಮೆ ಕೊಡಬೇಕು, ಅವ್ರ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು ಅಂತ ಹೇಳ್ತಾ ಧಿಕ್ಕಾರ 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 ಧಿಕ್ಕಾರ. ಆಯ್ಕೆಯಾದಂತ ರಾಜ್ಯಸಭಾ ಸದಸ್ಯರು ಹೇಳ್ತಾರೆ, ನಮ್ಮ ಮಾಧ್ಯಮದವರು ಬಂದ್ರೆ ಅವ್ರ ಮೇಲೆ ರೇಗಾಡ್ತಾರೆ, ದರ್ಪ ತೋರಿಸ್ತಾರೆ, ದೌರ್ಜನ್ಯ ಮಾಡ್ತಾರೆ, ಹೋಗು ಅಲ್ಲಿ ಹೋಗು ಇಲ್ಲಿ ಹೋಗು ಅಂತೇಳಿ ಅದು ಕೈ ಮಾಡಿ ಗುರುತು ಮಾಡಿ ತೋರಿಸ್ತಾರೆ ಅಂತಂದ್ರೆ ಯಾರಿಗೆ ಇವರು ಬೆಂಬಲವಾಗಿ ನಿಲ್ತಾ ಇದ್ದಾರೆ, ಯಾರಿಗೆ ಇವರು ಸೂಕ್ತವಾದ ರಕ್ಷಣೆ ಕೊಡ್ತಾ ಇದ್ದಾರೆ ಅನ್ನೋದನ್ನ ಜನಸಾಮಾನ್ಯ ಅರ್ಥ ಮಾಡ್ಕೊಳ್ಬೇಕಾದ ಬಂಧುಗಳಲ್ಲಿ. ದೇಶದ್ರೋಹಿಗಳನ್ನ, ದೇಶನ ಒಡೆಯುವಂಥವ್ರನ್ನ ಇವತ್ತು ದಿವಸ ರಕ್ಷಣೆ ಮಾಡ್ತೀರಾ ಸರ್ಕಾರ? ನಿಮಗೆ ನಿಮ್ಮ ಅಂತ ಅಚ್ಚರಿ ಕಾಳಜಿ ಅವರ ಮೇಲೆ ಅತಿಯಾದಂಥ ಒಂದು ಪ್ರೀತಿ ವಿಶ್ವಾಸ ಇದ್ದರೆ ಅವ್ರನ್ನ ಓಲೈಕೆ ಮಾಡೋದಾದರೆ ತಾವುಗಳು ನೇರವಾಗಿ ಪಾಕಿಸ್ತಾನಕ್ಕೆ ಬೆಂಬಲ ಮಾಡೋದು ಉತ್ತಮ. ಈ ಸಂದರ್ಭದಲ್ಲಿ ನಾವು ಭಾರತದಲ್ಲಿದ್ದೀವಿ, ಅಖಂಡ ಕರ್ನಾಟಕದಲ್ಲಿದ್ದೀವಿ, ರಾಜಧಾನಿ ಬೆಂಗಳೂರು ಶಕ್ತಿ ದೌದಲ್ಲಿದ್ದೀನಿ ಅನ್ನೋ ಒಂದು ಸಾಮಾನ್ಯ ಪ್ರಜ್ಞೆನೂ ನಿಮಗಿಲ್ಲದೆ ನೇರ ಬೇರೆ ದೇಶದ ಘೋಷಣೆ ಕೂಗ್ತಾ ಇದ್ರೆ ಅದನ್ನು ಸಹಿಸ್ಕೊಂಡಿರ್ತೀರಿ ಅಂತಂದ್ರೆ ಇದಂತ ಹೀನಾಯ ಕೃತ್ಯ ಇನ್ನೊಂದಿಲ್ಲ. ವ್ಯಕ್ತಪಡಿಸೋ ಸಂದರ್ಭದಲ್ಲಿ ಈ ರೀತಿಯಾದ ಮಾತುಗಳು ವ್ಯಕ್ತ ಇದಾವೆ. ಆದರೆ ಇವತ್ತು ಸಹ ಆ ವ್ಯಕ್ತಿ ಏನು ಘೋಷಣೆ ಮಾಡಿದ್ರು ಅದು ಸರಿಯಾದ ಅಲ್ಲ, ಕ್ರಮ ಅಲ್ಲ. ತಕ್ಷಣಕ್ಕೆ ಅವನ ಮೇಲೆ ಕ್ರಮ ಜರುಗಿಸಿ, ಅವನ ಮೇಲೆ ಎಲ್ಲಿದ್ರು ಕೂಡ ಪೊಲೀಸ್ ಕ್ರಮ ಜರುಗಿಸಿ ಅಂತ ಆ ಕ್ಷಣದಲ್ಲಿ ಹೇಳಬೇಕಾಗಿದ್ದಂಥ ಸಂದರ್ಭದಲ್ಲಿ ಉನ್ನತ ಅಧಿಕಾರಿಗಳು ಇದ್ರು, ಅಲ್ಲಿ ರಾಜ್ಯಸಭೆ ಆಯ್ಕೆಯಾದಂಥ ವ್ಯಕ್ತಿ ಕೂಡ ಅಲ್ಲೇ ಇದ್ರು. ಆದರೆ ಯಾವುದೂ ಮಾಡದೆ ಸಮರ್ಥನೆ ಮಾಡ್ಕೊಳ್ಳೋದು, ಅದು ನಾವು ಕೂಗೇ ಇಲ್ಲ, ಆ ರೀತಿಯಾದಂಥ ಒಂದು ಉಚ್ಚಾರಣೆ ಮಾಡೇ ಇಲ್ಲ ಅಂತ ಹೇಳ್ತಕ್ಕಂಥ ಒಂದು ನಾಚಿಕೆಡ್ತನ ಪಂಡ ಸರ್ಕಾರ, ದರ್ಪ ಚರ್ಮದ ಸರ್ಕಾರ ನಾವ್ಯಾವತ್ತೂ ನೋಡಿದ್ದಿಲ್ಲ ಬಂಧುಗಳೇ.